ಭಕ್ತಾದಿಗಳೇ, ಈ ಬೈಲು ಬಸವಣ್ಣ ಸ್ವಾಮಿಯ ದೇವಸ್ಥಾನದ ಇತಿಹಾಸವನ್ನು ನಾನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ತುಂಬ ಕಮ್ಮಿ ಇದೆ. ಆ ದೇವಸ್ಥಾನವನ್ನು ಪ್ರತಿಯೊಂದು ಇಂಚಿಂಚು ಕೂಡ ಮೊದಲಿಂದ ಇಲ್ಲಿವರೆಗೂ ಕಾಪಾಡಿಕೊಂಡು ಇಷ್ಟು ಡೆವಲಪ್ ಮಾಡ್ಕೊಂಡ್ಬಂದು ಇಷ್ಟು ಅಭಿವೃದ್ಧಿಯನ್ನು ಮಾಡ್ತಾರಂಥ ಕುಟುಂಬಸ್ಥರಿದ್ದಾರೆ. ಟ್ರಸ್ಟಿ ಮಿಸ್ಟರ್ ಶ್ರೀನಿವಾಸ ಮೂರ್ತಿಯವರು. ಅವರು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ದಯವಿಟ್ಟು ಹೇಳಿ. ಓಂ ನಮಃ ಶಿವಾಯ. ಇದು ಸುಮಾರು 200 ವರ್ಷದ ದೇವಸ್ಥಾನ ಅಂತ ಹೇಳ್ತಾರೆ. ಪೂರ್ವ ಕಾಲದಲ್ಲಿ ಈ ಪುರಾತನವಾದ ಬೈಲು ಬಸವಣ್ಣ ಸ್ವಾಮಿಯನ್ನು ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಎತ್ತಿನ ಗಾಡಿ ಚಕ್ರ ಮುರಿದು ಇಲ್ಲೇ ಸ್ಥಾಪನೆ ಆಗಬೇಕು ಅನ್ನೋ ಒಂದು ಕಾರಣದಿಂದ ಅದು ಇಲ್ಲೇ ನೆಲೆಸಿದಂಥ ಈ ಬೈಲು ಬಸವಣ್ಣ ಸ್ವಾಮಿ ಸುತ್ತಮುತ್ತ ವ್ಯವಸಾಯಸ್ಥರು, ಇಲ್ಲಿ ರೈತಾಪಿ ಜನ, ಪುಟ್ಟೇನಹಳ್ಳಿ ಗ್ರಾಮಸ್ಥರು ಇರ್ಬೋದು, ಯಲಹಂಕ ಗ್ರಾಮಸ್ಥರು ಇರ್ಬೋದು, ಬೊಮ್ಮಸಂದ್ರದ ಗ್ರಾಮಸ್ಥರು ಇರ್ಬೋದು, ಎಲ್ಲ ಯಲಹಂಕದ ನಾಗರಿಕರು, ರೈತ ಬಾಂಧವರು ವ್ಯವಸಾಯ ಮಾಡ್ತಕ್ಕಂಥ ಸ್ಥಳದ ಮಧ್ಯದಲ್ಲಿ ಬಸವಣ್ಣ ನೆಲೆಸಿದರು. ಅಲ್ಲಿಂದ ಮುಂದಕ್ಕೆ ಹೋಗಲಿಲ್ಲ ಈ ಬಸವಣ್ಣ. ಅಲ್ಲಿಂದ ಮಳೆ ಗಾಳಿಗೆ ನೆನೆದು ಶಿಥಿಲವಾಗಿರ್ತಕ್ಕಂಥ ಒಂದು ಬಸವಣ್ಣನ ಯಾರೋ ಪುಣ್ಯಾತ್ಮರು ಒಂದು ಸಣ್ಣ ಸುದ್ದೆ ಮಣ್ಣಿಂದ ಕಟ್ಟಿರ್ತಕ್ಕಂಥ ಕಲ್ಲಿನ ಮೇಲ್ಛಾವಣಿ ಅನ್ಬೋದು. ಅದನ್ನು 2-4 ಕಂಬ ಕಟ್ಟಿ ಅದು ಸುದ್ದೆ ಮಣ್ಣಿಂದ ಒಂದು ಈ ಬೈಲು ಬಸವಣ್ಣ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು. ನಂತರ ಅದು ಬೈಲಲ್ಲಿರ್ತಕ್ಕಂಥ ದೇವಸ್ಥಾನ ಬೈಲು ಬಸವಣ್ಣ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧವಾಯಿತು. ಹೀಗಿರಬೇಕಾದ್ರೆ 1965ನೇ ಇಸ್ವಿಯಲ್ಲಿ ಸುತ್ತಮುತ್ತ ಇರತಕ್ಕಂಥ ರೈತಾಪಿ ಜನಗಳಲ್ಲಿ ಆಗಿನ ವಯಸ್ಸಿನ ಆ ಮನಸ್ಥಿತಿ ಇರ್ತಕ್ಕಂಥ ಆ ರೈತಾಪಿ ಜನಗಳಾದಂಥ ಜಿ ಸೂರ್ಯನಾರಾಯಣ್, ಪಟಾಲಪ್ಪ, ಪುಟ್ಟೇನಹಳ್ಳಿ ಗ್ರಾಮಸ್ಥರ ಕಡೆಯಿಂದ, ಯಲಹಂಕ ಗ್ರಾಮಸ್ಥರ ಕಡೆಯಿಂದ ನಾರಾಯಣ್, ಇನ್ನೂ ಕೆಲವರು ಹೆಸರು ಹೇಳೋಕ್ಕಾಗದೇ ಇರತಕ್ಕಂಥ ಪುಣ್ಯಾತ್ಮರು ಇಲ್ಲಿ ಕಡಲೆಕಾಯಿ ಪರಿಷೆ ಅಂತ 1965ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಪ್ರತಿ ವರ್ಷ ಚೌತಿ ಕಳೆದು 3ನೇ ದಿವಸ ಈ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಕುಂಟೆ ಇತ್ತು. ಯಾವ ಕುಂಟೆ ಇದೆಯಾ? ಈಗ ಕುಂಟೆ ಎಲ್ಲ ಸರ್ಕಾರ ಆಕ್ರಮಿಸ್ಕೊಳ್ತು, ಅಕ್ವೈರ್ ಮಾಡಿಕೊಳ್ತು. ಅದು ಎಲ್ಲರ ನಮ್ಮ ದೇವಸ್ಥಾನದ ಬಿಟ್ಟೋಯ್ತು. ಅಲ್ಲಿ ಯಲಹಂಕದ ತೊಗಟರು, ಯಲಹಂಕದ ಗ್ರಾಮಸ್ಥರು ಚೌತಿ ಕಳೆದ 3ನೇ ದಿವಸ ಯಾಕೆ ಫಿಕ್ಸ್ ಮಾಡಿದ್ರು ಈ ಪರಿಷೆ ಅಂದರೆ, ಮನೆಯಲ್ಲಿಟ್ಟಿರ್ತಕ್ಕಂಥ ಗಣೇಶನ ತಂದು ಈ ಕುಂಟೆಯಲ್ಲಿ ವಿಸರ್ಜನೆ ಮಾಡಿ ಬಸವಣ್ಣನಿಗೆ ಪೂಜೆ ಮಾಡಿ ಇಲ್ಲಿ ಕೊಡ್ತಕ್ಕಂಥ ಒಂದು ಪ್ರಸಾದ, ಪುಳಿಯೋಗರೆ ಪ್ರಸಾದ, ಈ ಕ್ಷೇತ್ರದ ವಿಶೇಷವಾದಂತಹ ಪ್ರಸಾದ, ಬಸವಣ್ಣನಿಗೆ ಇಷ್ಟವಾದಂತಹ ಪ್ರಸಾದ. ಹೀಗೆ ನಡ್ಕೊಂಡ್ಬರ್ತಾ ಇತ್ತು. ಒಂದು ಫೈನ್ ಡೇ 1999 ದೇವಸ್ಥಾನದ ಒಳಗೆ ಏನೋ ಒಂದು ದುಷ್ಕರ್ಮಿಗಳು ಬಸವಣ್ಣನ ವಿಗ್ರಹ ಭಗ್ನ ಮಾಡಿಬಿಟ್ರು. ಆ ಭಗ್ನ ಮಾಡಿರ್ತಕ್ಕಂಥ ದೇವಸ್ಥಾನನ ಈಗ ನೀವು ನೋಡ್ತಾ ಇರೋ ದೇವಸ್ಥಾನನ ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಪಾಯ ಇರಲಿಲ್ಲ. ಕಾರಣಾಂತರದಿಂದ ಈ ಆಧುನಿಕ ಪದ್ಧತಿ ಪ್ರಕಾರ ಪಾಯ ಇಲ್ಲದೆ ಭೀಮಿಗಳ ಮೇಲೆ ದೇವಸ್ಥಾನ ನಿರ್ಮಾಣ ಆಯಿತು ಆರ್ಕಿಟೆಕ್ಟ್ ಮುಖಾಂತರ. ನಂತರ ಬಸವಣ್ಣನ ಪ್ರತಿಷ್ಠೆ ಮಾಡಿದ್ರು. ಆದರೆ ಮೊದಲು ಉತ್ತರಕ್ಕೆ ಇತ್ತು. ಅದು ಇಲ್ಲಿ ಸರ್ಪ ನಾಗರಾಜ ದೇವಸ್ಥಾನದ ಸುತ್ತಲೂ ಈ ಬಯಲಿನಲ್ಲಾಗ್ಬೋದು, ದೇವಸ್ಥಾನದ ಒಳಗಾಗಬಹುದು, ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ತನಗೆ ಇಷ್ಟ ಬಂದಾಗ ಒಳಗೆ ಬಂದು ಕೂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥ ಸಂಗತಿನೂ ಜನ ಭಕ್ತಾದಿಗಳು ನೋಡಿದ್ದಾರೆ. ಇಲ್ಲಿ ಯಾರೂ ಭಯಭೀತರಾಗಲ್ಲ, ಹೋಗಿದ್ದಾರೆ. ಹೀಗಿರಬೇಕಾದ್ರೆ ಈ ಬಸವಣ್ಣ ಪೂರ್ವಕ್ಕೆ ಕೂತ ಮೇಲೆ ಆ ಸರ್ಪ ಕಾಣಿಸ್ತೇ ಹೋಯಿತು. ನಾವು
ತಾಂಬೂಲ ಪ್ರಶ್ನೆ ಹಾಕಿದಾಗ ತಾವು ಮೊದಲು ಉತ್ತರ ದಿಕ್ಕಿನಲ್ಲಿ ಇತ್ತು ಬಸವಣ್ಣ, ಆದರೆ ಈಗ ತಾವು ಪೂರ್ವ ದಿಕ್ಕಿನಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದಾಗ ಆ ಅಷ್ಟಮಂಗಲ ಪ್ರಶ್ನೆಯ ಪ್ರಕಾರ ಈಗ ಉತ್ತರ ದಿಕ್ಕಿನಲ್ಲಿ ಬಸವಣ್ಣನನ್ನು ಇಟ್ಟು ಪೂರ್ವ ದಿಕ್ಕಿನಲ್ಲಿ ಉಮಾಮಹೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ, ಪಾರ್ವತಿ ಸಮೇತ ಉಮಾಮಹೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಈ ದಿವಸ ಅಂದರೆ 8/5/2025 ಗುರುವಾರ ಏಕಾದಶಿಯಂದು 7:30 8:00 ಈ ಉಮಾಮಹೇಶ್ವರ, ಬೈಲು ಬಸವಣ್ಣ, ಪಾರ್ವತಿ ಸಮೇತ ಉಮಾಮಹೇಶ್ವರ, ವಿಘ್ನೇಶ್ವರ, ಮುನೇಶ್ವರ, ನವಗ್ರಹ ನಾಗದೇವತೆಗಳನ್ನು ಭಕ್ತ ಆಂಜನೇಯನ್ನ ಈ ದಿವಸ ಏಕಾದಶಿ 8ನೇ ತಾರೀಕು ವೈಶಾಖ ಮಾಸದಲ್ಲಿ ಪ್ರತಿಷ್ಠಾಪಿಸ್ತಾ ಇದ್ದೀವಿ. ಸುಮಾರು ಎಷ್ಟು ಜನ ಭಕ್ತಾದಿಗಳು ಸೇರ್ಬೋದು? ಒಂದು 2,000 ಜನ ಭಕ್ತಾದಿಗಳು ಸೇರ್ತಾರೆ ಅಂತ ಒಂದು ಅಂದಾಜು. ವ್ಯವಸ್ಥೆ ಏನು, ಪ್ರಸಾದ ಏನೋ ವ್ಯವಸ್ಥೆ ಮಾಡಿದ್ದೀರಾ? ಎಲ್ರಿಗೂ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ರಿಗೂ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಒಂದು ಪುಳಿಯೋಗರೆ, ಮೊಸರನ್ನ, ಬಿಸಿಬೇಳೆ ಬಾತು, ಪೊಂಗಲ್ಲು, ಬಸವಣ್ಣ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಎಲ್ಲ ಭಕ್ತಾದಿಗಳ ರೂಪದಲ್ಲಿ ಬಸವಣ್ಣ ಅವ್ರಿಗೆ ಸೇರಿ ಎಲ್ಲ ವಾಲಂಟಿಯರಾಗಿ ಬಂದು ದವಸ ಧಾನ್ಯ ಹಣ ಪ್ರತಿಯೊಬ್ಬರು ಬಂದು ಈ ದೇವಸ್ಥಾನನ ಈ ಮಟ್ಟಕ್ಕೆ ನಡೀತಾ ಇದೆ. ಭಕ್ತಾದಿಗಳೆಲ್ಲಗಳು ನಾಳೆ ಈ ಕುಂಭಾಭಿಷೇಕದಲ್ಲಿ ನಾಳೆ 7:30 8:00 ಬೆಳಗ್ಗೆ ಕುಂಭಾಭಿಷೇಕ, ಇದರದಲ್ಲಿ ವಿಶೇಷ 12:30 ಗಂಟೆಗೆ ಮಹಾಮಂಗಳಾರತಿ ಈ ಬೈಲು ಬಸವಣ್ಣನಿಗೆ. ಇದು ಇವತ್ತಿಗೆ ಸೀಮಿತವಾದ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕೆ